ಬೊಂಬಾಟ್ ಅಡುಗೆಗೆ ಸ್ವಾಗತ. ಇವತ್ತು ನಾವು ಮಾಡ್ತಾ ಇರೋದು ಒಂದು ಸೂಪರ್ ಆಗಿರೋ ಎಣ್ಣೆಲಿ ಕರೆದಿರೋ ಫಿಶ್ ಫ್ರೈ. ಅದು ಮಚ್ಚ ಅಲ್ಲಿ ಗುಂಡಕ್ಕೆ ಹೋದಾಗ ಒಂದು ಕಡೆ ಫಿಶ್ ಫ್ರೈ ಕೊಟ್ಟಿದ್ದಾಗ ಗೊತ್ತಾ, ಅದು ಆ ಖಾರ ಚಟ್ನಿ ಆ ಈರುಳ್ಳಿ ಹಾಕೊಂಡು ತಿಂತಾಯಿದ್ರೆ ಎಷ್ಟು ಮಜಾ ಇತ್ತು ಗೊತ್ತಾ ಅಂತ ಜ್ಞಾಪಕ ಇದೆಯಾ ಅಂತ ಕೇಳ್ತಾರೆ. ಅದೇ ಫಿಶ್ ಫ್ರೈ ಬಾರ್ಗಿಂತ ರುಚಿಯಾಗಿ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಒಂದು ಮಿಕ್ಸಿಂಗ್ ಬೌಲಲ್ಲಿ 1 ಟೀ ಸ್ಪೂನಷ್ಟು ಖಾರದ ಪುಡಿ ತೊಗೊಳ್ಳೋಣ, 3/4 ಟೀ ಸ್ಪೂನಷ್ಟು ಉಪ್ಪು ಹಾಕ್ಕೊಳ್ಳೋಣ, 1/4 ಟೀ ಸ್ಪೂನಷ್ಟು ಅರಿಶಿಣದ ಪುಡಿ, ಚಿಕ್ಕ ಗೋಲಿ ಗಾತ್ರದಷ್ಟು ಹುಣಸೆಹಣ್ಣ ತೊಗೊಂಡು ಅದರದ್ದು ರಸ ತೆಗೆದಿಟ್ಟಿದ್ದೆ, ಅದನ್ನು ಹಾಕೊತಾ ಇದ್ದೀನಿ. ನೀವು ಇದಿಲ್ಲ ಅಂದರೆ ಅರ್ಧ ಲಿಂಬೆಹಣ್ಣಿನ ರಸ ಚಿಕ್ಕದಾಗಿದ್ದರೆ, ಇಲ್ಲ ಅಂದರೆ ವಿನೆಗರ್ ಆದ್ರೂ 1 ಟೀ ಸ್ಪೂನ್ವರೆಗೂ ಹಾಕ್ಕೋಬೋದು. ಇವತ್ತು ನಾವು ಮಾಡ್ತಾ ಇರೋದು ಬಾಂಗ್ಡಾ ಮೀನಲ್ಲಿ. ಬಾಂಗ್ಡಾ ಮೀನು ಇದು ಒಂದು ಅರ್ಧ ಕೆಜಿಗೆ 3ರಷ್ಟು ಬಂದಿದೆ. ಸೊ ನೀವು 1 ಕೆಜಿಲಿ ಮಾಡ್ಕೊಳ್ಳೋಂಗಿದ್ರೆ ಇದನ್ನೇ ಕರೆಕ್ಟಾಗಿ ಡಬಲ್ ಮಸಾಲ ಮಾಡ್ಕೋಬೋದು. ಒಳಗಡೆ ಆಚೆ ಅಂದ್ಬಿಟ್ಟು ಮೀನನ್ನ ಸಖತ್ತಾಗಿ ಮಸಾಜ್ ಮಾಡಿ ಒಂದು 15 ನಿಮಿಷ ಸೈಡಲ್ಲಿ ಎತ್ತಿಟ್ಬಿಡೋಣ. ಇದನ್ನೇ ಎತ್ತಿ ಸೀದಾ ಎಣ್ಣೆಲಿ ಕರೆದುಬಿಟ್ರೆ ಆಗೋಯ್ತು ಅಂದ್ಕೊಂಡಿದ್ರ, ಪಿಕ್ಚರ್ ಅಭಿ ಬಾಕಿ ಹೇ ಮೇರೆ ಯಾರ್. ಈ 3 ಜನನ್ನು ಸೈಡ್ಗೆ ತಾಕಿ ಅದೇ ಬೌಲಲ್ಲಿ ಸೆಕೆಂಡ್ ಮ್ಯಾರಿನೇಷನ್ ಮಾಡ್ಕೊಳ್ಳೋಣ. ಅರ್ಧ ಕಪ್ಪಷ್ಟು ಕಾರ್ನ್ಫ್ಲವರ್ ಹಾಕ್ಕೊಳ್ಳೋಣ, 2 ಟೀ ಸ್ಪೂನಷ್ಟು ಕಾಶ್ಮೀರಿ ಚಿಲ್ಲಿ ಪೌಡ್ರ್ ಹಾಕ್ಕೊಳ್ಳೋಣ. ಇದು ಕಲರ್ಗೆ. ಫಸ್ಟ್ ಹಾಕ್ಕೊಂಡಿದ್ದು ಖಾರಕ್ಕೆ 1 ಟೀ ಸ್ಪೂನ್ ಧನಿಯಾ ಪುಡಿ, 1/4 ಟೀ ಸ್ಪೂನಷ್ಟು ಜೀರಿಗೆ ಪುಡಿ, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು. ಜ್ಞಾಪಕ ಇರಲಿ, ಫಸ್ಟ್ ಮ್ಯಾರಿನೇಷನ್ಗೂ ಉಪ್ಪು ಹಾಕ್ಕೊಂಡಿದ್ದೀವಿ. 1.5 ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಇವಾಗ ಸ್ವಲ್ಪ ನೀರು ಹಾಕ್ಕೊಳ್ತಾ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೆ ಎಷ್ಟು ನೀರು ಹಾಕಬೇಕು ಅಂದರೆ ಮೀನಿಂದ ಈ ಮ್ಯಾರಿನೇಷನ್ ಇಳಿಬಾರ್ದು, ಸ್ವಲ್ಪ ಲೈಟಾಗಿ ಹಂಗೆ ಕೋಟಿಂಗ್ ಕೂತ್ಕೋಬೇಕು. ಅಷ್ಟು ಗಟ್ಟಿ ಹದಕ್ಕೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಥರ ಒಂದು ಒಳ್ಳೆ ಪೇಸ್ಟ್ ರೆಡಿ ಆದಮೇಲೆ ಮೇಲ್ಗಡೆ ಕೆಳಗಡೆ ಒಳಗಡೆ ಅಂತ ಚೆನ್ನಾಗಿ ಮ್ಯಾರಿನೇಷನ್ನ ಸೌರಿ ಒಂದು 10 ನಿಮಿಷ ಸೈಡಲ್ಲಿ ಎತ್ತಿಟ್ಬಿಡೋಣ. ನೋಡಿ, ಈ ಥರ ಮೀನು ಮೈ ಮೇಲೆ ಅದ್ರ ಮಸಾಲ ನೀಟಾಗಿ ಕೂರೋ ಥರ ಇರಬೇಕು. ಅದು ಜಾರೋ ಥರ ಇದ್ದರೆ ಸ್ವಲ್ಪ ಲೈಟಾಗಿ ಬೇಕಂದರೆ ನೀವು ಕಾರ್ನ್ಫ್ಲವರ್ ಹಾಕ್ಕೊಂಡು ಸ್ವಲ್ಪ ದಪ್ಪ ಮಾಡ್ಕೋಬೋದು. ಈ ಥರ ಫಿಶ್ ಫ್ರೈ ಮಾಡಬೇಕಾದ್ರೆ ಒಂದು ಜ್ಞಾಪಕ ಇಟ್ಕೊಳ್ಳೋದೇನೆಂದರೆ ಎಣ್ಣೆ ಚೆನ್ನಾಗಿ ಕಾದಿರಬೇಕು, ಆವಾಗಲೇ ಹಾಕ್ಕೊಳ್ಳಿ. ಒಂದ್ಸಲಿ ಒಳಗಡೆ ಹಾಕಿದ್ಮೇಲೆ 30 ಸೆಕೆಂಡಿಂದ 1 ಮಿನಿಟ್ವರೆಗೂ ಮುಟ್ಟಕ್ಕೆ ಹೋಗ್ಬಿಡಿ. ಫಿಶ್ನ ಒಂದ್ಸಲಿ ಹಾಕಿದ್ಮೇಲೆ ನೀವು ಬೇಕಂದರೆ ಫ್ಲೇಮ್ನ ಮೀಡಿಯಮ್ ಟು ಲೋ ಮಾಡ್ಕೋಬೋದು. ಒಂದು ಸೈಡ್ ಫ್ರೈ ಆದಮೇಲೆ ಇನ್ನೊಂದು ಸೈಡ್ನೂ ತಿರುಗಿಸ್ಕೊಂಡು ಹಾಕೊಂಬಿಡೋಣ. ನೋಡಿ, ಒಂಚೂರು ಕೋಟಿಂಗ್ ಆಚೆ ಬಂದಿಲ್ಲ. ಮತ್ತು ಮೀಡಿಯಮ್ ಫ್ಲೇಮಲ್ಲಿ ಮೀನು ಒಂದು 3-4 ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ಏನಂದರೆ ಈ ಎಕ್ಸ್ಟೀರಿಯರು ಕೆಂಪಗಿರಬೇಕು, ಕಪ್ಪಗಾಗಬಾರ್ದು. ಕಪ್ಪಾದರೆ ನಿಮಗೆ ಗೊತ್ತಲ್ವಾ, ಮೀನನ್ನ ಸೀದಿಸ್ಬಿಟ್ಟಿದ್ದೀರಾ ಅಂತ. 2 ಸೈಡು ಚೆನ್ನಾಗಿ ಕೆಂಪಗೆ ಫ್ರೈ ಆದಮೇಲೆ ಇದನ್ನು ತೆಗಿಯೋ ಟೈಮ್ ಆಯ್ತು ಇವಾಗ. ಇದ್ರ ಜೊತೆ ಸ್ವಲ್ಪ ಪುದೀನ, ಸ್ವಲ್ಪ ಜಾಸ್ತಿ ಹಸಿಮೆಣಸಿನ್ಕಾಯಿ, ಸ್ವಲ್ಪ ಚಾಟ್ ಮಸಾಲ ಹಾಕ್ಕೊಂಡು ಒಂದು ಸೈಡಲ್ಲಿ ರುಬ್ಬಿಟ್ಕೊಂಬಿಡಿ. ಅದನ್ನು ಈ ಈರುಳ್ಳಿನ ಹಾಕ್ಕೊಂಡು ತಿಂತಾ ಇದ್ದರೆ ಮಾತ್ರ ನೀವು ಹೇಳ್ತೀರಾ, ಫಿಶ್ ಫ್ರೈ ಫಿಶ್ ಫ್ರೈ ಫಿಶ್ ಫ್ರೈ, ಐ ಡೋಂಟ್ ಲೈಕ್ ಇಟ್, ಐ ಅವಾಯ್ಡ್, ಬಟ್ ಫಿಶ್ ಫ್ರೈ ಲೈಕ್ಸ್ ಮೀ, ಐ ಕಾಂಟ್ ಅವಾಯ್ಡ್. ಈ ನಿಮ್ಮ ಯಶ್ ಫ್ಯಾನ್ ಮತ್ತು ಬೊಂಬಾಟ್ ಅಡುಗೆ ಸೈನಿಂಗ್ ಆಫ್. ಸಿ ಯು ಇನ್ ಅನದರ್ ಗ್ರೇಟ್ ವಿಡಿಯೋ. ಬಾಯ್ ಬಾಯ್.